ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕುಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡ್ತಿರ್ಬೇಕಲ್ವಾ ಏನಿದು ಇವತ್ತು ಎಲೆ ತೋರಿಸ್ತಾ ಇದ್ದೀನಿ, ಅಂದರೆ ಎಲೆ ಬಳ್ಳಿ ತೋರಿಸ್ತಾ ಇದ್ದೀನಿ ಅಂತ. ಹೌದು ಫ್ರೆಂಡ್ಸ್, ಇವತ್ತು ಎಲೆ ಬಳ್ಳಿಯಿಂದ ಅಂದರೆ ಈಗ ಇಂದಿನ ಕಾಲದಲ್ಲಿ ಎಲೆಡಿಕೆ ಹಾಕೋದು ಒಂದು ಪದ್ಧತಿ ಅಂತಲೇ ಹೇಳ್ಬೋದು. ಇಂದಿನ ಕಾಲದ ಜನರು ಅಂದರೆ ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ ಒಂದು ಎಲೆಡಿಕೆ ಹಾಕೋದು, ಊಟ ಆದಮೇಲೆ ಎಲೆಡಿಕೆ ಹಾಕೋದು ಒಂದು ಸಂಪ್ರದಾಯ ಅಂತ ಕೂಡ ಹೇಳ್ಬೋದು. ಆದರೆ ಈಗಿನ ಕಾಲದಲ್ಲಂತೂ ಎಲೆಡಿಕೆ ಅಂದ್ರೇ ಅಸಹ್ಯ ಅಂತೀವಿ. ಅಂದರೆ ಎಲೆಡಿಕೆ ಹಾಕ್ತೀರಾ ಅಂತ ನಾವು ಅಸಹ್ಯ ಪಡ್ತೀವಿ. ಫ್ರೆಂಡ್ಸ್, ಎಲೆಡಿಕೆ ಹಾಕೋದ್ರಿಂದ ಎಷ್ಟೆಲ್ಲ ಆರೋಗ್ಯನ ನಾವು ಪಡ್ಕೊಳ್ಬೋದು ಅಂತ ಗೊತ್ತಾ? ಅಂದರೆ ದಿನಕ್ಕೆ ಒಂದು ಬಾರಿ ಎಲೆಡಿಕೆನ ಅಗಿಯೋದ್ರಿಂದ ಎಷ್ಟೋ ಥರದ ನಾನಾ ಥರದ ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೋದು. ಅದರಲ್ಲಿ ಮುಖ್ಯವಾಗಿ ವೆಯ್ಟ್ ಲಾಸ್ ಆಗೋದು, ಅಂದರೆ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದು. ದೇಹದ ತೂಕನ ವೀಳ್ಯದೆಲೆ ತಿನ್ನೋದ್ರ ಮೂಲಕ ಕಡಿಮೆ ಮಾಡ್ಕೊಳ್ಬೋದಾ ಅಂತ ಕೇಳೋದಾದರೆ ಹೌದು ಫ್ರೆಂಡ್ಸ್. ಇದನ್ನು ಬೀಡ ರೂಪದಲ್ಲಿ ತಯಾರಿಸ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹದ ತೂಕವನ್ನು ಕೇವಲ 2 ವಾರದಲ್ಲಿ ಒಂದು 5 kgಯಷ್ಟು ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬಹುದು. ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ತುಂಬ ಸಿಂಪಲ್ ಆದ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಇದು ಎಲೆಬಳ್ಳಿ, ಒಂದು ಮೆಡಿಸನ್ ಪ್ಲಾಂಟ್ ಅಂತ ಕೂಡ ಹೇಳ್ಬೋದು. ಶುಭ ಕಾರ್ಯಗಳಲ್ಲಿ ಬಳಸೋದು ಅಲ್ಲದೆ, ಸಾಮಾನ್ಯವಾಗಿ ಈ ಎಲೆನ ನಾವು ಶುಭ ಕಾರ್ಯಗಳಲ್ಲಿ ಹೆಚ್ಚಾಗಿ ಬಳಸ್ತಾ ಇರ್ತೀವಿ. ಶುಭ ಕಾರ್ಯಗಳಲ್ಲಿ ಬಳಸೋದು ಅಲ್ಲದೆ ಒಂದು ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಮೆಡಿಸನ್ ಪ್ಲಾಂಟ್ ಅಂತ ಕೂಡ ಹೇಳ್ಬೋದು. ಅದರಲ್ಲೂ ಈ ಥರ ನಾಟಿ ಎಲೆ. ಈ ಎಲೆ ತಿನ್ನೋದ್ರಿಂದ ಅಷ್ಟೇ ಎನರ್ಜಿನ ಬೂಸ್ಟ್ ಮಾಡುತ್ತೆ, ನಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ. ಹಾಗೆ ಶೀತ, ಕೆಮ್ಮು, ಕಫ ಎಲ್ಲದಕ್ಕೂ ಒಂದು ಒಳ್ಳೆ ಮೆಡಿಸನ್ ಅಂತಲೇ ಹೇಳ್ಬೋದು ಈ ಎಲೆಬಳ್ಳಿ. ಇದನ್ನು ಇಂದಿನ ಕಾಲದ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಎಲೆ ಜೊತೆ ಒಂದು 7-8 ದ್ರಾಕ್ಷಿ, ಒಣ ದ್ರಾಕ್ಷಿ ಇರುತ್ತಲ್ಲ, ಆ 7-8 ಒಣ ದ್ರಾಕ್ಷಿ, ಒಂದು 4ರಿಂದ 5 ಕಾಳುಮೆಣಸು ಅಂದರೆ ಕರಿ ಕಾಳುಮೆಣಸನ್ನು ಇದ್ರ ಜೊತೆ ಎಲೆ ಜೊತೆ ಸೇರಿಸ್ಬಿಟ್ಟು ಮಧ್ಯಾಹ್ನ ಊಟ ಆದಮೇಲೆ, ಬೆಳಗ್ಗೆ ಅಲ್ಲ ಸಂಜೆ ಅಲ್ಲ, ಮಧ್ಯಾಹ್ನ ಊಟ ಆದಮೇಲೆ ಇದನ್ನು ಎಲೆ ಜೊತೆ ಇಟ್ಕೊಂಡು ತಿಂತಾ ಬಂದರೆ, ಒಂದು ವಾರ 15 ದಿನ ಕಂಟಿನ್ಯೂಸ್ ಆಗಿ ತಿಂತಾ ಬಂದರೆ ನಾವು ಆಟೋಮೆಟಿಕಲಿ ನ್ಯಾಚುರಲಾಗಿ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲದೆ ಒಂದು 15 ದಿನದಲ್ಲಿ 5 kgಯಷ್ಟು ವೆಯ್ಟ್ ಲಾಸನ್ನು ಮಾಡ್ಕೊಳ್ಬೋದು. ಇನ್ನು ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಒಂದು ವೀಳ್ಯದೆಲೆನ ತೊಗೊಂಡಿದ್ದೀನಿ, ಅದರಲ್ಲಿ ಒಂದು 8 ಒಣ ದ್ರಾಕ್ಷಿಯನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಒಂದು 4 ಕರಿಮೆಣಸು ಸಾಕಾಗುತ್ತೆ. 4 ಕರಿಮೆಣಸು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಈ ಥರ ಫೋಲ್ಡ್ ಮಾಡಿ, ಅಂದರೆ ಬೀಡ ಥರ ಮಾಡಿ, ಆದರೂ ಓಕೆ, ಈ ಥರ ಒಟ್ಟಲ್ಲಿ ಈ ಥರ ಎಲ್ಲ ಸುತ್ತಬಿಟ್ಟು ಇದನ್ನು ಮಧ್ಯಾಹ್ನ ಊಟ ಆದಮೇಲೆ ಪ್ರತಿದಿನ ಕಂಟಿನ್ಯೂಸ್ ಆಗಿ 15 ದಿನ ಇದನ್ನು ಊಟ ಆದಮೇಲೆ ಅಗಿತಾ ಈ ರಸನ ನುಂಗ್ತಾ ಬಂದರೆ ಖಂಡಿತವಾಗ್ಲೂ 15 ದಿನದಲ್ಲಿ 5 kg ವೆಯ್ಟ್ ಲಾಸನ್ನು ಮಾಡ್ಕೊಳ್ಬೋದು. ಮೆಣಸು, ವೀಳ್ಯದೆಲೆ ಮತ್ತು ಒಣದ್ರಾಕ್ಷಿ ಮೂರನ್ನು ಒಟ್ಟಾಗಿ ಸೇವನೆ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ, ಅಂದರೆ ನಮ್ಮ ಡೈಜೆಷನ್ ಸಿಸ್ಟಮನ್ನು ಸರಿಪಡಿಸುತ್ತೆ, ಅಜೀರ್ಣ ಸಮಸ್ಯೆಯನ್ನು ಹೋಗಲಾಡಿಸುತ್ತೆ. ವೀಳ್ಯದೆಲೆಯನ್ನು ತಿನ್ನೋದ್ರಿಂದ ನಮ್ಮ ಬ್ಲಡ್ ಪ್ಯೂರಿಫೈ ಆಗುತ್ತೆ. ಮೆಣಸನ್ನು ತಿನ್ನೋದ್ರಿಂದ ನಮ್ಮ ಬಾಡಿಯಲ್ಲಿ ಬೇಡದೇ ಇರುವಂತಹ ಕೊಲೆಸ್ಟ್ರಾಲನ್ನು ಕರಗಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ವೀಳ್ಯದೆಲೆ, ಕಾಳುಮೆಣಸು, ಒಣದ್ರಾಕ್ಷಿ ಈ ಮೂರನ್ನು ಸೇರಿಸಿ ತಿನ್ನೋದ್ರಿಂದ ಬಾಡಿಯಲ್ಲಿ ಸ್ವಲ್ಪ ಶಾಖನ ಉತ್ಪತ್ತಿ ಮಾಡುತ್ತೆ. ಈ 3 ಪದಾರ್ಥಗಳನ್ನು ಸೇವಿಸೋದ್ರಿಂದ ಈ ಶಾಖ ಉತ್ಪತ್ತಿಯಾದಾಗ ಬೇಡದೇ ಇರುವ ಕೊಲೆಸ್ಟ್ರಾಲನ್ನು ಕರಗಿಸಿ ಹೊರ ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಡೈಜೆಷನ್ ಸಿಸ್ಟಮನ್ನು ಕೂಡ ಸರಿ ಮಾಡುತ್ತೆ. ನಾವು ತಿಂದಂತಹ ಆಹಾರ ತುಂಬ ಸುಲಭವಾಗಿ ಜೀರ್ಣ ಆಗೋದಕ್ಕೆ ಈ 3 ಪದಾರ್ಥಗಳು ತುಂಬಾ ಸಹಾಯ ಮಾಡುತ್ತೆ. ತುಂಬ ವೇಗವಾಗಿ ಜೀರ್ಣಕ್ರಿಯೆ ಆಗುವುದರಿಂದ ನಮ್ಮ ಬಾಡಿಯಲ್ಲಿ ಬೇಡದೇ ಇರುವಂತಹ ಕೊಲೆಸ್ಟ್ರಾಲ್ ಕರಗುವುದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಕೆಮ್ಮು, ಶೀತ, ಕಫಕ್ಕೂ ಕೂಡ ಇದು ಒಂದು ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು. ಒಟ್ಟಾರೆ ವೆಯ್ಟ್ ಲಾಸ್ ಆಗಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ನೋಡಿ, ದಯವಿಟ್ಟು ಈ 3 ಪದಾರ್ಥಗಳನ್ನು ಮಧ್ಯಾಹ್ನ ಊಟ ಆದಮೇಲೆ 15 ದಿನ ಕಂಟಿನ್ಯೂಸ್ ಆಗಿ ಸೇವಿಸ್ತಾ ಬನ್ನಿ. ರಿಸಲ್ಟ್ ಏನು ಅಂತ ನೀವೇ ನೋಡ್ತೀರಾ. ಇದರ ಜೊತೆ ಒಂದು ಬ್ಯಾಲೆನ್ಸ್ಡ್ ಹೆಲ್ದಿ ಫುಡ್ಡನ್ನು ಮೇಂಟೈನ್ ಮಾಡಿ, ಅಂದರೆ ಫಾಲೋ ಮಾಡಿ. ಆದಷ್ಟು 3ರಿಂದ 4 ಲೀಟರ್ ನೀರನ್ನು ಕುಡಿತಾ ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ಇದರ ಜೊತೆ ದಿನಕ್ಕೆ ಅರ್ಧ ಗಂಟೆ ವಾಕನ್ನು ಮಾಡಿ, ಹಾಗೆ ವೆಯ್ಟ್ ಲಾಸ್ ಎಕ್ಸಸೈಸನ್ನು ಮಾಡ್ತಾ ಬನ್ನಿ. ಇದೆಲ್ಲದನ್ನು ಕಂಟಿನ್ಯೂಸ್ ಆಗಿ ನೀವು ಫಾಲೋ ಮಾಡಿದ್ರಿ ಅಂದರೆ 15 ದಿನದ ಒಳಗಡೆ 5 kg ಬಾಡಿ ವೆಯ್ಟ್ ಲಾಸನ್ನು ಮಾಡ್ಕೊಳ್ಬೋದು ನೀವು. ಫ್ರೆಂಡ್ಸ್, ತುಂಬ ಸಿಂಪಲ್ ರೆಮಿಡಿ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ ಆದರೂ ಇದರ ರಿಸಲ್ಟ್ ಇದರ ಎಫೆಕ್ಟಿವ್ ತುಂಬಾ ಇದೆ.
ಯಾರಿಗೆಲ್ಲ ಹೆಲ್ದಿಯಾಗಿ ನ್ಯಾಚುರಲ್ ಆಗಿ ನಾವು ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಈ ಹೋಮ್ ರೆಮಿಡಿಯನ್ನು ಟ್ರೈ ಮಾಡಿ. ರಿಸಲ್ಟ್ ಸಿಕ್ಕ ಮೇಲೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಇದರ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಹಾಗೆ ಈ ಹೋಮ್ ರೆಮಿಡಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.